ನಮ್ಮ ನಡುವೆ ಕೋಟ್ಯಾಂತರ ಜನ ಸಿರಿವಂತರು ಇದ್ರು ತಮ್ಮಲ್ಲಿರುವ ಸಂಪತ್ತನ್ನ ದಾನ ಮಾಡೋದಕ್ಕೆ ದೊಡ್ಡ ಮನಸ್ಸು ಬೇಕು, ಹೃದಯವಂತಿಕೆ ಬೇಕು. ಅಂಥ ಮನಸ್ಸಿದ್ದವರು ಕೋಟಿಗೊಬ್ಬರು ಸಿಗ್ತಾರೆ. ಹೆಸರಾಂತ ಉದ್ಯಮಿ ಗೋಲ್ಡ್ ಫಿನ್ಸ್ ಸಮೂಹ ಸಂಸ್ಥೆಗಳ ಮಾಲೀಕ ಪ್ರಕಾಶ್ ಶೆಟ್ಟಿ ಸತತ 5ನೇ ವರ್ಷವೂ ಸಾವಿರಾರು ಬಡವರಿಗೆ ನೆರವಿನ ಹಸ್ತ ಚಾಚಿದ್ದಾರೆ. ಹುಟ್ಟೂರು ಉಡುಪಿಯ ಸಣ್ಣ ಹಳ್ಳಿ. ಮನೆಯಲ್ಲಿ ಹಾಸ್ಯ ಹುದ್ದ ಬಡತನ, ಕಾಸಿಲ್ಲದ ಜೇಬು. ಆದರೆ ಖಾಲಿ ಕೈಯಲ್ಲಿ ಬೆಂಗಳೂರು ಸೇರಿದ್ದ ಅವರು ಈಗ ಅದ್ವಿತೀಯ ಸಾಧಕರು. ಸಾಧನೆಯತ್ತ ಹೆಜ್ಜೆ ಇಟ್ಟವರಿಗೆ ಅವರ ಬದುಕೆ ಒಂದು ಸ್ಫೂರ್ತಿ. ಸೋಲು ಗೆಲುವಿನ ನಡುವಿನ ಅವರ ಕಠಿಣ ಪರಿಶ್ರಮ ಲಕ್ಷಾಂತರ ಜೀವಗಳಿಗೆ ಬೆಳಕಾಗಿದೆ. ಇವರು ಪ್ರಕಾಶ್ ಶೆಟ್ಟಿ, ಕರಾವಳಿಗರ ಪಾಲಿನ ದಾನಶೂರ. ಅಂದ್ಹಾಗೆ ಪ್ರಕಾಶ್ ಶೆಟ್ಟಿ ಗೋಲ್ಡ್ ಫಿನ್ಸ್ ಹೋಟೆಲ್ ಸಮೂಹ ಮಾಲೀಕರು. ಮಂಗಳೂರು, ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಉದ್ಯಮದಲ್ಲಿ ಛಾಪು ಮೂಡಿಸಿದ್ದಾರೆ. 2019ರಲ್ಲಿ ಬಾಧಿಸಿದ ಕೊರೋನಾ ಸೋಂಕು ಹಲವರ ಬದುಕು ಬೆಂಡಾಗಿಸಿತು. ಅದೇ ಬೆಂಗಾಡಿಗೆ ಇವರ ಸಹಾಯ ಹಸ್ತ ಬದುಕು ಹಸನಾಗಿಸಿತು. ಅಂದಿನಿಂದ ಆರಂಭವಾದ ದಾನ ಧರ್ಮ ಈವರೆಗೂ ಮುಂದುವರೆದಿದೆ. ಹೌದು, ಅಂದಿನಿಂದ ಶುರುವಾದ ದಾನ ಈವರೆಗೂ ನಿಂತಿಲ್ಲ. ಸಾವಿರಾರು ಮಂದಿಗೆ ನೆರವು ವಿತರಿಸಿದ್ದ ಪ್ರಕಾಶ್ ಶೆಟ್ಟಿ ತಮ್ಮ ಸಂಪತ್ತಿನ ಒಂದಾಂಶವನ್ನ ಪ್ರತಿ ವರ್ಷ ದಾನ ಮಾಡ್ತಿದ್ದಾರೆ. ಆ ದಾನದ ಪರ್ವಕ್ಕೆ ಈಗ 5ನೇ ವರ್ಷ. ಈ ಬಾರಿ 1850 ಕುಟುಂಬಗಳಿಗೆ ಆಶಾ ಪ್ರಕಾಶ್ ಶೆಟ್ಟಿ ಹೆಸರಲ್ಲಿ ನೆರವು ವಿತರಿಸಿದ್ದಾರೆ. 2000ಕ್ಕೂ ಹೆಚ್ಚು ಬಂದಿದ್ದ ಅರ್ಜಿಗಳ ಪೈಕಿ 97% ಮಂದಿಗೆ ನೆರವು ನೀಡಿದ್ದಾರೆ. ಪಿಯುಸಿ, ಎಸ್ಎಸ್ಎಲ್ಸಿಯಲ್ಲಿ ಮೊದಲ ಶ್ರೇಣಿ, ಉನ್ನತ ಶಿಕ್ಷಣಕ್ಕಾಗಿ ಮನೆ ಇಲ್ಲದವರು, ರೋಗ ಬಾಧಿತರು, ಅಂಗವೈಕಲ್ಯ, ಬಡವರನ್ನ ಗುರುತಿಸಿ ಸಹಾಯ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಚಿತ್ರನಟ ರಮೇಶ್ ಅರವಿಂದ್ ನೊಂದ ಜೀವಗಳಿಗೆ ಬದುಕಿನ ಸ್ಫೂರ್ತಿ ತುಂಬಿದ್ರು. ಅಶಕ್ತರಿಗೆ ನೆರವು ನೀಡುವ ಮಟ್ಟಕ್ಕೆ ಬೆಳೆಯುವಂತೆ ಹುರಿದುಂಬಿಸಿದ್ರು. ಇರೋದೊಂದೇ ಜೀವನ, ಇರೋದೊಂದೇ ಹೃದಯ, ಇರೋದೊಂದೇ ಪ್ರಪಂಚ. ಈ ಇರೋ ಒಂದು ಪ್ರಪಂಚದ ಜೊತೆ ಇರೋ ಒಂದು ಹೃದಯ ಎಷ್ಟು ಸ್ಪಂದಿಸುತ್ತೋ ಅಷ್ಟು ಇರೋ ಒಂದು ಜೀವನಕ್ಕೆ ಸಾರ್ಥಕತೆ ಸಿಗುತ್ತೆ. ಅದನ್ನ ಇವತ್ತು ಪ್ರಕಾಶ್ ಶೆಟ್ಟಿ ಅವರು ಈ ನೆರವು ಮೂಲಕ ಮಾಡ್ತಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಕಾರ್ಯಕ್ರಮದಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮೋಹನ್ ಆಳ್ವಾ, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ ಅವರ ಪುತ್ರ, ಎಂಆರ್ಜಿ ಸಂಸ್ಥೆಯ ಆಡಳಿತ ನಿರ್ದೇಶಕ ಗೌರವ್ ಶೆಟ್ಟಿ ಉಪಸ್ಥಿತರಿದ್ದರು. ಸ್ಥಳದಲ್ಲೇ ಬಂದಿದ್ದ 2000ಕ್ಕೂ ಹೆಚ್ಚು ಮಂದಿಗೆ ಚೆಕ್ ನೀಡಿ ನೆರವು ವಿತರಿಸಿದ್ರು. ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಉದ್ಯಮಿ ಪ್ರಕಾಶ್ ಶೆಟ್ಟಿ, ಬಡವರ ನೋವು ನನಗೆ ಗೊತ್ತಿದೆ. ನನ್ನ ಊರಿನ ಮಂದಿಗೆ ಜಾತಿ ಭೇದ ಇಲ್ಲದೆ ನೆರವು ನೀಡಬೇಕೆಂಬ ಕನಸಿತ್ತು. ಅದೀಗ ನನಸಾಗಿದೆ ಅಂತ ಹೃದಯ ವೈಶಾಲ್ಯತೆ ಮೆರೆದ್ರು. 2019ರಲ್ಲಿ ಮೊದಲ ವರ್ಷ 1 ಕೋಟಿಯಿಂದ ಆರಂಭಿಸಿದ್ದ ನೆರವು ಈ ಬಾರಿ 4 ಕೋಟಿ 10 ಲಕ್ಷಕ್ಕೆ ಏರಿದೆ ಅಂತ ಹೇಳಿದ್ರು. ಇದು 5ನೇ ವರ್ಷದ ನೆರವು ಕಾರ್ಯಕ್ರಮ. ಈ ವರ್ಷ ನಾವು 4 ಕೋಟಿ ಬಜೆಟ್ ಮಾಡಿಕೊಂಡು ಸುಮಾರು 1800 ಫ್ಯಾಮಿಲಿಗೆ ಮಿನಿಮಮ್ 10,000ದಿಂದ 1 ಲಕ್ಷದವರೆಗೆ ಕೊಟ್ಟಿದ್ದೇವೆ. ಹಾಗೆ ಸಮಾಜಮುಖಿ ಚಿಂತನೆಗಳನ್ನು ಇಟ್ಟುಕೊಂಡು ಬಂದಂಥ ಕೆಲವು ಸಂಘ ಸಂಸ್ಥೆಗಳಿಗೆ 50,000ದಿಂದ 5 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಅದು 50 ಸಂಸ್ಥೆಗಳಿಗೆ ಕೊಟ್ಟಿದ್ದೇವೆ. ಒಟ್ಟು 4 ಕೋಟಿ 9,12,500 ರೂಪಾಯಿ ನಮ್ಮ ಇವತ್ತಿನ ಒಟ್ಟು ಚೆಕ್ಕನ್ನು ಬಂದಿದೆ. ಬಡತನದ ನೆರಳಲ್ಲಿ ಬೆಳೆದು ಬಂದ ಪ್ರಕಾಶ್ ಶೆಟ್ಟಿ ಬಡವರತ್ತ ತಮ್ಮ ತುಡಿತ ನಿಲ್ಲಿಸಿಲ್ಲ. ಸಹಾಯ ಬೇಡದವರಿಗೆ ನೆರವಿನ ಹಸ್ತ ಚಾಚಿದ್ದಾರೆ. ಆ ಮೂಲಕ ಕೆರೆಯ ನೀರನ್ನ ಕೆರೆಗೆ ಚೆಲ್ಲು ಎನ್ನುವ ಕಾಯಕಕ್ಕೆ ಇಳಿದಿರುವುದು ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.